ಚೆನ್ನಾಗಿರುತ್ತೆ. ಗಂಟ್ಲ ನೋವು ಎಲ್ಲ ಕಡಿಮೆ ಆಗುತ್ತೆ. ನಾವು ಇದೆಲ್ಲ ಅನುಭವ ಆಗಿದೆ ನನಗೆ. ಇಲ್ಲಿಗೆ 6-7 ವಾರ ಆಯಿತು ಬರೋಕ್ಕೆ. ಆದರೆ ನಮ್ಗೆ ಗಂಟ್ಲ ನೋವು ಇತ್ತು. ಆಂಜನೇಯಗೆಲ್ಲ ಅನ್ಕೊಂಡೆ ನಾನು, ಎಷ್ಟು ವಾರ ಇದೆ ಅಷ್ಟು ವಾರ ನಾನು ಬರ್ತೀನಿ ಅಂತ. ಗಂಟ್ಲ ನೋವು ಕಮ್ಮಿ ಆಗಿದೆ. ಆಮೇಲೆ ಸ್ವಲ್ಪ ಆರೋಗ್ಯದಾಗ ಏರ್ಪಡಿದ್ವಿ. ಎಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ. ಎಲ್ಲ ನಾರ್ಮಲ್ಲೇ ಬರಲಿ, ಎಷ್ಟು ವಾರಕ್ಕೆ ಅಷ್ಟು ವಾರ ಬರ್ತೀನಿ ಅಂದ್ಕೊಂಡೆ. ಎಲ್ಲ ನಾರ್ಮಲ್ಲೇ ಬಂತಿಲ್ಲ ಟೆಸ್ಟ್ಗಳು. ಹಾಗಾಗಿ ನನಗೆ ಈ ಆಂಜನೇಯನ ಮೇಲೆ ಭಾಳ ನಂಬಿಕೆ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಶನಿವಾರ ಮತ್ತು ಮಂಗಳವಾರ ಹನುಮಾನ್ ಚಾಲಿಸ ಪ್ರತಿಯೊಬ್ಬರು ಹೇಳ್ತಾರೆ, ಅವರವರ ಭಕ್ತಿ ಅವರವ್ರ ಇದು. ಆದರೆ ಹೇಳಿದವ್ರಿಗೆ ಮಾತ್ರ ಏನೂ ಅವ್ನು ತಪ್ಪಿಸಿಲ್ಲ, ಅಷ್ಟು ಶಕ್ತಿ ಐತೆ ಅವನು ಇದಕ್ಕೆ. ಎಲ್ಲದು ಒಳ್ಳೇದು ಮಾಡ್ತಾ ಇದ್ದಾನೆ, ಒಳ್ಳೇದು ನಡೀತಾ ಐತಿ. ಅವ್ರು ಯಾರು ಹೇಳ್ಸಾರೋ ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಜೊತೆ ನಮಗೂ ಒಳ್ಳೇದಾಗಲಿ ಅಂತ ಕೇಳ್ತೀವಿ. ನಾವು ಸಂಸಾರದೊಳಗೆ ತುಂಬ ತಾಪತ್ರೆಯಿಂದಲೇ ಬರ್ತಾ ಇದ್ವಿ. ಈಗ ನಮ್ಮ ಸಂಸಾರದೊಳಗೆಲ್ಲ ಚೆನ್ನಾಗಾಗ್ತಾ ಇದೆ. ಎಲ್ಲ ಮಕ್ಕಳಿಗೆಲ್ಲ ಒಳ್ಳೆ ಬುದ್ಧಿ ಬರ್ತಾ ಇದೆ. ಎಲ್ಲ ಮೊಮ್ಮಕ್ಕಳಾಗಿದ್ದಾವೆ. ಹೆಂಗೆ ಹನುಮಪ್ಪನ ನಾವು ನಡ್ಕೊಂಡು ಶರಣಾಗ್ತೀವೋ ಹಂಗೆಲ್ಲ ಸೀಗೆ ಆಗ್ತಾವ. ಯಾರು ಹನುಮಪ್ಪನ ನಂಬ್ತಾರೋ ಅವ್ರಿಗೆ ಇಂಥದ್ದು ಆಗಿಲ್ಲ ಹಾಗೇನೇ ಇಲ್ಲ. ಅವ್ರವ್ರು ಏನು ಅನ್ಕೊಂಡಿರ್ತಾರೋ ಮನೋಕಾಮನೆಗಳೆಲ್ಲ ಪೂರಿ ಆಗ್ತಾ ಇದ್ದಾವೆ. ಅವ್ರವ್ರ ಭಕ್ತಿ ಅವ್ರವ್ರ ಶಕ್ತಿ ಮೇಲೆ ನಿಂತಿರ್ತದೆ. ಇಷ್ಟೇ. ಜೈ ಶ್ರೀ. ಹೇಳಲಿಕ್ಕೆ ನಾನು ಪ್ರತಿದೇ ವಾರ ಬಿಟ್ಟಿದೆ ಅಂದರೆ ಫಸ್ಟ್ ಮನಸ್ಸು ಮಾಡಿರೋದು, ನಾನು ಒಬ್ಬರು ಬಳಗಲಿದ್ದ. ಆ ಬಳಗ ಯಾವುದಂದರೆ ವಿವೇಕ ಸಂಘ ಬಳಗ ಅಂತ. ಆ ಬಳಗದಲ್ಲಿಂದ ನಾನು ಮತ್ತೆ ಗುರೂಜಿಗೆ ಬೇಡ್ಕೊಂಡ ಮೇಲೆ ನಮ್ಮ ಓಣಿಲಿದ್ದಾನೆ ನಾವು 15 ಜನ ಕರ್ಕೊಂಡು ಬರೋಕತ್ತಿದೆ. ಅದೇ ರೀತಿ ಎಲ್ಲ ರೀತಿಗೆ ಎಲ್ಲರಿಗೂ ಸಹಕಾರ ಕೊಟ್ಟರು. ನನಗೆ ನಮ್ಮ ಮನೆಯವರು ಕೂಡ ಸಹಕಾರ ಕೊಟ್ಟರು. ಹನುಮಾನ್ ಚಾಲಿಸ್ ಹೇಳೋದ್ರಿಂದ ಬಹಳ ಒಳ್ಳೆಯದಾಗಿದೆ. ಇಡೀ ಓಣೆಯಲ್ಲಿ ಎಲ್ಲರಿಗೂ ಪ್ರಸಿದ್ಧ ಆಗಿದೆ. ಆಮೇಲೆ ರಾಮ ರಕ್ಷಿಸೋದ್ರ ಕೂಡ ಪ್ರಸಿದ್ಧ ಆಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಶುಭವಾಗಲಿ ಎಂದು ನಾನು ಕೋರ್ತೀನಿ. ಶ್ರೀರಾಮ್. ನಾವು ಮೊದಲಿಂದ ಬರಬೇಕಂದ್ರೆ ನಮ್ಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ. ಒಂದ್ಸಲ ನಾವು ಬಂದು ಎಲ್ಲ ಅಂಕಲವರು ಭೇಟಿಯಾಗಿ ಸರಿಯಾದ ಮಾಹಿತಿ ತಿಳ್ಕೊಂಡು ನಮ್ಮದೇ ಆದ ಒಂದು ಗ್ರೂಪ್ ಮಾಡ್ಕೊಂಡು ಬಸವಣ್ಣ ಸರ್ಕಲಿಂದ ಎಲ್ಲರೂ ನಮ್ಮ ಗ್ರೂಪ್ನವ್ರು ಸಹಕರಿಸಿ ಮಧ್ಯದಲ್ಲೂ ಬಂದು ನಾವು ಹೇಳಿದ್ರು ಅಂಕಲ್ ಸಹಕಾರ ಮಾಡಿ ಆಟೋ ಕಳಿಸಿ ನಮಗೆ ಅನುಕೂಲ ಮಾಡಿಕೊಟ್ರು. ಈಗ ನಮಗೆ ಆಂಜನೇಯನಿಂದ ನನ್ನ ಮಗನಿಗೂ ನೌಕರಿ ಬಂದಿದೆ. ಆಂಜನೇಯನ ಆಶೀರ್ವಾದದಿಂದ ಅದರಿಂದ ನನಗೆ ಖುಷಿಯಾಗಿದೆ. ಅದಕ್ಕೆ ನಾನು ಅಂಕಲ್ ನಮಗೆ ಬಾಮ ಅಂತ ಹೇಳಿದ್ದಾರೆ. ಬಂದಿದ್ದೀವಿ. 1 ವಾರನೇ ನಾವು ತಪ್ಪಿಸಿಲ್ಲ. ಆಂಜನೇಯನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಎಲ್ಲರಿಗೂ ಇದೇ ರೀತಿ ಒಳ್ಳೆಯದಾಗಂತ ಕೇಳ್ತಾ ಜೈ ಶ್ರೀ. 8,000 ಮಾಡಿಸ್ಬೇಕಂತೆಲ್ಲ ಗೋಪಾಲ ಸ್ವಾಮಿಯವ್ರು ಹೇಳಿದರು. ಇಷ್ಟ್ಯಾಕೆ ಹೇಳ್ಕೊಂಡ್ರಿ ಅಂತ ನಾವು ಅವ್ರಿಗೆ ಅನ್ಕೊಂಡಿವಿ. ಹನುಮಪ್ಪ ತಾನು ಮಾಡಿಸ್ಕೊಂತಾನಂತ ಹೇಳಿದರು. ಹಿಂಗಾಗಿ ಎಲ್ಲ ಸುಮಂಗಲಿಯವರು ಎಲ್ಲೆಲ್ಲಿ ಇದ್ದಾರ ಸಂಘ ಸಂಸ್ಥೆಗಳಿಗೆಲ್ಲ ಅಡ್ಡಾಡಿ ಅವ್ರನ್ನ ಆಟೋ ಕೊಟ್ಟು ಅವರೇ ದುಡ್ಡು ಕೊಟ್ಟು ಕರೆಸಿ ಪ್ರಸಾದ ವ್ಯವಸ್ಥೆ ಮಾಡಿಸಿ ಅದನ್ನು ನಡೆಸಿದರು. ಇಲ್ಲಿ ತನಕ ನಮ್ಮಪ್ಪ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರಿಗೆ ಕಾಪಾಡಲಿ ಅಂತ ಹೇಳ್ಬೇಕು. ಇಲ್ಲಿ ಹನುಮಾನ್ ಚಾಲಿಸ್ ಹೇಳೋದ್ರಿಂದ ಪ್ರತಿಯೊಬ್ಬರ ಕಷ್ಟಗಳು, ಆಮೇಲೆ ಆರೋಗ್ಯ ಸಮಸ್ಯೆ. ನಂದು ಒಂದು ಕೋರ್ಟಿನ ಕೆಲಸ ಇತ್ತು. ಆಂಜನೇಯಗೆ ಅನ್ಕೊಂಡು ಅದ್ರ ಪಾದಕ್ಕೆ ನನ್ನ ಕಷ್ಟಗಳನ್ನು ಹೇಳ್ಕೊಂಡ ಮೇಲೆ ನನ್ನ ಕೋರ್ಟಿನಲ್ಲಿ ನನಗೆ ಜಯ ಸಿಕ್ಕಿದೆ. ಹಾಗೂ ಆರೋಗ್ಯನೂ ಸುಧಾರಿಸಿವಿ. ಇಲ್ಲಿ ಬರುವಂಥ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ಒಂದೊಂದು ಥರ ಸಮಸ್ಯೆಗಳು. ಒಟ್ಟು ಏನೋ ಮಂಗಳವಾರ ಶನಿವಾರ ಯಾವಾಗ ಬರುತ್ತೋ ಯಾವಾಗಿಲ್ಲೋ ಯಾವಾಗ ಬಂದು ನಾವು ಹನುಮಾನ್ ಚಾಲಿಸ್ ಹೇಳೋಣ ಒಂದು ಆತುರದಿಂದ ಇರ್ತೀವಿ. ಆಮೇಲೆ ಇಲ್ಲಿ ಕೃಷ್ಣವರು ಬಂದಂಥ ಹೆಣ್ಮಕ್ಳಿಗೆ ಕಳ್ಸೋಕೆ ಹೋಗೋಕ್ಕಾಗ ಗಾಡಿ ವ್ಯವಸ್ಥೆ ಮಾಡ್ಯಾರ, ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಯಾವುದೇ ರೀತಿಯಿಂದ ದುಡ್ಡು ಯಾವುದೂ ಕೇಳೋಂಗಿಲ್ಲ. ಪಾಪ ಅವರೇ ಸ್ವತಃ ಎಲ್ಲ ನಿಂತು ಮಾಡ್ಸಕತ್ತಾರ. ಏನೋ ನಮ್ಮ ಟೀಮ್ನೊಳಗೆ ಒಬ್ಬೊಬ್ಬರು ಒಂದೊಂದು ದಿನ ಪ್ರಸಾದ ಮಾಡ್ಕೊಂಡು ನಾವಾಗೆ ಅಂದ್ಕೊಂಡು ಯಾವಾಗ ನಮ್ಗೆ ಆಗುತ್ತೆ ಅವಾಗ ಒಂದೊಂದು ದಿನ ನಾವು ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡಿವಿ. ಅಂತೂ ಇಲ್ಲಿ ಆಂಜನೇಯಲ್ಲಿ ಬರಕತ್ತಿದಾಗ ಎಲ್ಲರಿಗೂ ಒಳ್ಳೆಯದಾಗಿದೆ. ಸಿಂಗ್, ಅಂಬಿಕಾ ಹಾರ್ಡ್ವೇರ್, ಗಂಗಾವತಿ ಇವ್ರದ್ದು 1 ವರ್ಷದ ತನಕ ಪ್ರತಿ ಅಮಾವಾಸ್ಯೆ ದಾಸೋಹ ಸೇವೆಯನ್ನು ಕೊಟ್ಟಿರ್ತಾರೆ. ಆ ಭಕ್ತರಿಗೆ ಆಂಜನೇಯನ ಸಕಲ ಅಷ್ಟೈಶ್ವರ್ಯ ಸಂಪತ್ತನ್ನು ಕೊಡಲಿ, ಅವರಿಗೆ ಎಲ್ಲ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ನಾವು ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಆಂಜನೇಯ ದೇವಸ್ಥಾನ ಸಂಗಾಪುರ್, ಶ್ರೀ ಕಣಿವೆ ಉದ್ಭವ ಆಂಜನೇಯ ಸಂಗಾಪುರ್. ಪ್ರತಿ ಅಮಾವಾಸ್ಯೆ ರಾತ್ರಿ 7:30ಯಿಂದ 8:30 ತನಕ ಪಲ್ಲಕ್ಕಿ ಉತ್ಸವ. ತದನಂತರ ಪ್ರಸಾದ ವಿತರಣೆ ಇರ್ತದೆ. ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಈ ಪಲ್ಲಕ್ಕಿ ಸೇವೆಯಲ್ಲಿ ಭಾಗವಹಿಸಬೇಕಾಗಿ ಸದ್ಭಕ್ತರಲ್ಲಿ ಶ್ರೀ ಕಡಿಮೆ ಆಂಜನೇಯ ದೇವಸ್ಥಾನ ಟ್ರಸ್ಟ್ ಕಮಿಟಿ ಕೇಳ್ಕೊಳ್ತಾ ಇದೆ. ಪ್ರತಿ ಅಮಾವಾಸ್ಯೆ ರಾತ್ರಿ 7:30 ಪಲ್ಲಕ್ಕಿ ಉತ್ಸವ ಸ್ಟಾರ್ಟ್ ಆದರೆ 8:30 ಮುಗಿಸಿ ಮತ್ತೆ 8:30ರಿಂದ ಮಹಾಪ್ರಸಾದ ಇರ್ತದೆ. ಎಲ್ಲ ಸದ್ಭಕ್ತರು ಇದರಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಶ್ರೀರಾಮ್.
ಶ್ರೀ ಕಣಿವೆ ಉದ್ಭವ ಆಂಜನೇಯ ದೇವಸ್ಥಾನ ಸಂಗಾಪುರ್. ಅಯೋಧ್ಯ ರಾಮಲಲ್ಲಾ ಪ್ರತಿಷ್ಠಾಪನಾ ದಿವಸ ನಾವು ಈ ಗ್ರಾಮದಲ್ಲಿ ಶ್ರೀ ಕಣಿವೆ ಉದ್ಭವ ಆಂಜನೇಯ ದೇವಸ್ಥಾನದಲ್ಲಿ 1,08,000 ಹನುಮಾನ್ ಚಾಲೀಸ್ ಪಠಣ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಅದು ಈಗಾಗಲೇ ಮುಗಿದು 1,30,000ವರೆಗೆ ಆಗಿದೆ. ಪ್ರತಿ ವಾರ ಮಂಗಳವಾರ ಶನಿವಾರದಂದು ಮಹಿಳೆಯರಿಂದ ಸುಮಂಗಲೆಯರಿಂದ ಹನುಮಾನ್ ಚಾಲೀಸ್ ಪಠಣ ಪ್ರಾರಂಭವಾಗಿ ಈಗ 1,30,000 ದಾಟಿದೆ. ಇದೇ ಥರ ಮುಂದುವರಿಲಿ ಅಂತ ನಾವು ಹನುಮನಲ್ಲಿ ಕೇಳ್ತಾ ಇದ್ದೀವಿ. ಮುಂದೆ ಬರುವ ದಿನಗಳಲ್ಲಿ ಇನ್ನೂ ಉನ್ನತವಾಗಿ ಆಗಲಿ. ಮೇ 22ಕ್ಕೆ ಮತ್ತೆ ಹನುಮ ಜಯಂತಿ ಇದೆ. ಆ ಹನುಮ ಜಯಂತಿ ಒಳ್ಳೆಯ ವಿಜೃಂಭಣೆಯಿಂದ ಸುತ್ತಮುತ್ತಲ ಗ್ರಾಮದಿಂದ ಆಚರಣೆ ಮಾಡಲಾಗುತ್ತದೆ. ಇದೇ ಪ್ರಕಾರವಾಗಿ ನಿರಂತರವಾಗಿ ಹನುಮಾನ್ ಚಾಲೀಸ್ ಪಠಣ ಆಗಲಿ ಅಂತ ನಾವು ಸದ್ಭಕ್ತರಲ್ಲಿ ಮತ್ತು ಹನುಮನಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಜನವರಿ 22ನೇ ತಾರೀಕು ರಾಮದೇವರ ಪ್ರತಿಷ್ಠಾಪನೆಯಿಂದ ಇಲ್ಲಿ ಸ್ಟಾರ್ಟ್ ಮಾಡಿದರು. ಅಂಕಲ್ ಅವರು ಏನು ತಿಳ್ಕೊಂಡಿದ್ರು, ಇದು 1,08,000 ಅಂತೇಳಿ ಅವರ ಸಂಕಲ್ಪ ಇತ್ತು. ಆದರೆ ಈಗ 1,00,000 ಮೇಲೆ 25,000 ಏನೋ ಆಗಿದೆ. ಆದರೆ ಇದಕ್ಕೆಲ್ಲ ಸಹಕಾರ ಅಂಕಲ್, ಆಮೇಲೆ ಕಮಿಟಿಯವರು, ಆಮೇಲೆ ಇಲ್ಲಿ ಬಂದಂಥ ಮಹಿಳೆಯರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಯಾಕಂದರೆ ಈ ಮಹಿಳೆಯರೆಲ್ಲರೂ ಯಾವ್ಯಾವ ಗ್ರೂಪ್ ಎಲ್ಲೆಲ್ಲಿದ್ದರೆ ಯಾರ್ಯಾರೆಲ್ಲಿದ್ದರೆ ಒಬ್ಬರು ನಮ್ಗೆ ಯಾರೂ ಪರಿಚಯ ಇಲ್ಲ. ಆದರೆ ನಾವು ಇವರು ಗೋಪಾಲ ಸ್ವಾಮಿ ಅವ್ರ ಅಂಕಲ್ ಬಂದು ಅಲ್ಲಿಂದ ನಾವು ನಮ್ಮ ಅಣ್ಣವರೆಲ್ಲರೂ ಸೇರಿ ಮನೆ ಹೋಗಿ ಭೇಟಿಯಾಗಿ ಯಾರ್ಯಾರು ಎಲ್ಲೆಲ್ಲಿ ಸಂಘ ಇದ್ದಾವ, ಯಾರ್ಯಾರ ಸಂಘದಲ್ಲಿದ್ದಾವೆ ಅವರೆಲ್ಲ ನಂಬರ್ ತೊಗೊಂಡ್ವಿ. ಆಮೇಲೆ 28 ಸಂಘ ಸಿಕ್ಕಿದಾವೆ ನಮಗೆ, ಮಹಿಳಾದು ಭಜನೆ ತಂಡದವರು. ಅವರೆಲ್ಲ ಸಹಾಯದಿಂದ ಆಮೇಲೆ ಪ್ರತಿ ವಾರನೂ ಅವರಾಗಿ ಬಂದು ಮತ್ತು ಅವರಿಗಾಗಿ ಸಹಾಯ ಮಾಡ್ತಾರೆ. ನಮ್ಮ ಅಂಕಲ್ ಅವರೇ ಆಟೋ ಚಾರ್ಜ್ ಅವರೇ ಮಾಡ್ತಾರೆ, ಬಿಡೋಕ್ಕೂ ಅವರೇ ಮಾಡ್ತಾರೆ. ಎಲ್ಲ ರೀತಿಯಿಂದ ಸಹಕಾರ ಮಾಡಿ. ಆಮೇಲೆ ಹೆಣ್ಮಕ್ಳು ಎಷ್ಟೇ ಟೈಮಿಗೆ ಇಲ್ಲಿ ಬಂದು ಹನುಮಾನ್ ಚಾಲೀಸ್ ಹೇಳಿದ್ರು ಬಿಟ್ಟ ಅವ್ರಿಗೆ ಸೇಫ್ಟಿ ಇರ್ತೈತಿ. ಇಲ್ಲಿ ಯಾರ್ದು ಏನು ಭಯ ಇರಲ್ಲ. ಆಮೇಲೆ ಆಟೋದವರು ಅವ್ರಿಗೆ ಸೇಫ್ಟಿ, ಯಾಕಂದರೆ ಅಣ್ಣ ತಮ್ಮ ಥರ ಆಟೋದವರು ಇದ್ದಾರೆ. ಅವರಿಗೆಲ್ಲ ಸೇಫ್ಟಿಯಾಗಿ ಅವ್ರವ್ರ ಮನೆಗೆ ತಲುಪಿಸೋ ಬಾರಿ ನಮ್ಮದೇ ಇರ್ತೈತೆ. ಯಾಕಂದ್ರೆ ಬರೀ ನಾವು ಹೇಳ್ಸೋದ್ರಿಂದ ಏನೂ ಆಗಲ್ಲ. ಅವ್ರು ಬರಬೇಕಲ್ಲ, ಅವ್ರ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ, ಅವರು ಅಕ್ಕ ತಂಗಿ ಮಕ್ಕಳು ಎಲ್ಲರೂ ಇರ್ತಾರೆ, ಎಲ್ಲ ಮುಗಿಸಿ ಅವ್ರಿಗೆಲ್ಲರೂ ಮೊದಲು ಮನೆಯಲ್ಲಿ ಸಹಾಯ ಮಾಡ್ತಾರೆ. ಯಾಕಂದ್ರೆ ಗಂಡು ಮಕ್ಕಳೆಲ್ಲ ಕಳಿಸೋ ಸಲುವಾಗಿ ಇಷ್ಟೆಲ್ಲ ಹೆಣ್ಮಕ್ಳು ಬಂದು ಇಷ್ಟೆಲ್ಲ ಇದು ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ಗುರುಜಿ ಅವರು, ಆಮೇಲೆ ಆಂಜನೇಯ ಸ್ವಾಮಿ, ರಾಮದೇವ್ರು ಏನು ಮಾಡೋಕ್ಕೆ ಎಲ್ಲರಿಗೆ ಆರೋಗ್ಯ ಆಯುಷ್ಯ ಆನಂದ ಅಕ್ಷಯವಾಗಿಸಿ. ಇವಾಗ ಒಂದೆಲ್ಲ ಮತ್ತೆ ಇದು ಮುಗಿದು ಸಂಕಲ್ಪ ಮುಗಿದು ಊಟ ಪ್ರತಿ ಶನಿವಾರ ಬಂದು ಹನುಮಾನ್ ಚಾಲೀಸ್ ಪಠನೆ ಮಾಡಬೇಕಂತ ನನ್ನ ಆಸೆ. ಅದೇ ಎಲ್ಲರೂ ಒಂದು ಇದೆಲ್ಲ ಸಹಾಯ ಮಾಡೋದು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್, ಕಮಿಟಿಯವ್ರಿಗೂ ಥ್ಯಾಂಕ್ಸ್. ಎಲ್ಲ ಕೋಟಿ ಪ್ರಣಾಮಗಳು ಎಲ್ಲರಿಗೂ. ಜೈ ಶ್ರೀ. ಆ ದಿವಸದಿಂದ ಕಣಿವೆ ಆಂಜನೇಯ ದೇವಸ್ಥಾನದಲ್ಲಿ ನೀವು ಹನುಮಾನ್ ಚಾಲೀಸ ಪಾಠ ಮಾಡಿಸ್ತೀವಿ. ಇವತ್ತಿನವರೆಗೆ ಟೋಟಲ್ 1,30,000 ಸಂಪಾದಿಗೆ ಈಗ ನಡೀತದೆ ಕೂಡ. ಆಮೇಲೆ ಪ್ರತಿ ಅಮಾವಾಸ್ಯೆ ಸಾಯಂಕಾಲ ಪಲ್ಲಕ್ಕಿ ಉತ್ಸವ, ಆಮೇಲೆ ಪ್ರಸಾದ ವ್ಯವಸ್ಥೆ. ಇಲ್ಲಿ ಮಾಡತಕ್ಕಂಥ ಪ್ರಸಾದ ಸೇವೆ ಆದ್ರೂ ಯಾವ ಭಕ್ತರಾದ್ರೂ ಬಂದು ಇಲ್ಲಿ ಮಾಡಿಸಿದ್ರೂ ಅವರಿಗೆ ಆಂಜನೇಯ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಸಲ್ಲುತ್ತಾನಂತ ನಮ್ಮ ಒಂದು ನಂಬಿಕೆ. ಅದೇ ರೀತಿಯಾಗಿ ಇಡೀ ಒಂದು ವರ್ಷ ಮನೋಹರ್ ಸಿಂಗ್ ಗಂಗಾವತಿ ಅಂಬಿಕಾ ಹಾರ್ಡ್ವೇರ್ ಇವರು ನೆರವೇರಿಸಿಕೊಡ್ತಿದ್ದಾರೆ. ಭಕ್ತರು ತಮ್ಮ ಮನೆಯಲ್ಲಿ ಹುಟ್ಟುಹಬ್ಬದ ಇದಾಗಲಿ, ಮದುವೆ ವಾರ್ಷಿಕೋತ್ಸವ ಆಗಲಿ ಇಲ್ಲಿ ಆಚರಿಸಿಕೊಂಡು ಇಲ್ಲಿ ದಾಸಯೋಗ ಮಾಡ್ಬೋದಾಗಿ ಕೇಳ್ಕೊಳ್ತಾ ಇದ್ದೀವಿ. ಫಸ್ಟು ಉಗಮರಾಜ್ ಅವರು ಯಾವಾಗ ಬರ್ತಿದ್ರು ಇಲ್ಲಿಗೆ, ಬರೋತ್ನಾಗ ರಾಮ ಪರಿವಾರದ ಒಂದು ಫೋಟೋ ತಂದರು ಅವರು. ಅನಂತರ ಅದು ರಾಮ ಪರಿವಾರ ಹನುಮ ಸಮೇತ ಸೀತಾರಾಮ ಲಕ್ಷ್ಮಣದು ವಿಗ್ರಹಗಳನ್ನು ತರಿಸ್ಯಾರ. ಈ ವಿಗ್ರಹವನ್ನು ತರಿಸಿದ ಮೇಲೆ ಒಂದು ಪಲ್ಲಕ್ಕಿ ಮಾಡಿಸ್ಯಾರ. ಆವಾಗಲಿದ್ದ ಪ್ರತಿ ಅಮಾವಾಸ್ಯೆಗೆ ಪಲ್ಲಕ್ಕಿ ಉತ್ಸವ. ಆ ಉತ್ಸವ ದಿವಸ ಮನೋಹರ್ ಸಿಂಗ್ ಅಂತೇಳಿ ಪ್ರತಿ ಅಮಾವಾಸ್ಯೆಗೆ ಅವ್ರು ಪ್ರಸಾದ ನಡೆಸಕತ್ತಾರೆ. ಭಾಳ ವಿಜೃಂಭಣೆ ನಡೀತದೆ. ಒಬ್ರಿಗೊಬ್ರು ಇದು ಮಾಡಕತ್ತಾರೆ. ಎಲ್ಲ ಸಮಾಜದವರು, ಮಾರವಾಡಿ ಸಮಾಜ ಇರಲಿ, ಜೈನ ಸಮಾಜ ಇರಲಿ, ಮತ್ತು ನಮ್ಮ ಕರ್ನಾಟಕದ ಎಲ್ಲ ಪಂಗಡದವರು, ಮುಖ್ಯವಾಗಿ ಅಕ್ಕ ತಂಗಿಯರು, ತಾಯಂದಿರು, ಅಣ್ಣ ತಮ್ಮಂದರು ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ 1,30,000 ಹನುಮಾನ್ ಚಾಲೀಸ ಮಾಡಿಸಿವಿ ಇಲ್ಲಿವರೆಗೆ. ಮುಂದೆ ಕೂಡ ಇದು ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಮ್ಮದು.